ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ವಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಟೀ ಮತ್ತು ಕಾಫಿ. ಇವಾಗ ಚಳಿಗಾಲನಲ್ಲಿ ಇವೆರಡು ಪದಾರ್ಥ ತುಂಬ ಜಾಸ್ತಿ ಜನ ಸೇವಿಸ್ತಾರೆ. ಅದು ಶುಗರ್ ಇದ್ದವರು ಸೇವಿಸ್ತಾರೆ, ಶುಗರ್ ಇಲ್ಲ ಅಂದವರು ಸೇವಿಸ್ತಾರೆ. ಸೊ ಇದು ಎಷ್ಟು ನಮ್ಮ ಸೆಕ್ಸ್ ಲೈಫ್ನ ಹಾಳು ಮಾಡ್ತಾ ಇದೆ ಅಂದರೆ, ನಾನು ನಿಮಗೆ ಈಗ ಬರುವ ಒಂದು 3-4 ನಿಮಿಷದಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಅದು ಟೀ ಇರ್ಬೋದು, ಕಾಫಿ ಇರ್ಬೋದು. ಇದರಲ್ಲಿ ಮೆನ್ ಕಂಟೆಂಟ್ ಏನೇನೆಂದರೆ ಕೆಫೆನ್. ಸೊ ಇದು ಒಂದು ಇಮಿಡಿಯೇಟ್ ಮೈಂಡನ್ನ ಸ್ಟಿಮ್ಯುಲೇಟ್ ಮಾಡೋದು ಒಂದು ದ್ರವ್ಯ, ಕೆಮಿಕಲ್ ಕಾಂಪೋಸಿಷನ್ನು. ಇದು ಏನು ಮಾಡುತ್ತೆ, ಮೈಂಡ್ನ ಇಮಿಡಿಯೇಟ್ಲಿ ರಿಫ್ರೆಶ್ ಮಾಡುತ್ತೆ. ಬಟ್ ಅದು ಸೀಮಿತವಾಗಿ ಕುಡಿದ್ರೆ, ನೀವು ಏನೋ ಬೆಳಗ್ಗೆ ಒಂದು ಸ್ವಲ್ಪ ನಾನು ತೊಳ್ತೀನಿ, ಈವ್ನಿಂಗ್ ಒಂದು ತೊಳ್ತೀನಿ, ಓಕೆ. ಬಟ್ ಒಬ್ಬರು ಫಾರ್ ಎಕ್ಸಾಂಪಲ್ ಯಾರೋ ಶಾಪ್ ಇಟ್ಕೊಂಡಿದ್ದಾರೆ, ಅಥವಾ ಏನೋ ಒಂದು ಸಿಟ್ಟಿಂಗ್ ಜಾಬ್ ಇದೆ, ಅಥವಾ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಎವ್ರಿ 2 ಅವರ್ಸ್ಗೆ ಅಥವಾ ಇನ್ನು ಅಂಗಡಿನಲ್ಲಿ ಕೂತು ಯಾರೋ ಕಸ್ಟಮರ್ ಬಂದರೆ, ಏ ಚಾ ತೊಗೊಂಡು ಬನ್ನಿ, ಟೀ ತೊಗೊಂಡು ಬನ್ನಿ, ಕಾಫಿ ತೊಗೊಂಡು ಬನ್ನಿ ಅಂತ ಕೊಡ್ತಾ ಇರೋಗುತ್ತೆ. ಎವ್ರಿ ಟೈಮ್ ಯು ಆರ್ ಸ್ಟಿಮ್ಯುಲೇಟಿಂಗ್ ಯುವರ್ ಮೈಂಡ್. ಇದರದ ಅಡ್ಡ ಪರಿಣಾಮಗಳು ಏನು? ಇದರ ಅಡ್ಡ ಪರಿಣಾಮ ಏನಂದ್ರೆ, ಮೈಂಡು ಏನಾಗುತ್ತೆ, ಎವ್ರಿ ಟೈಮ್ ರಿಲ್ಯಾಕ್ಸ್ ಆಗಬೇಕಂತ ತಾವು ಸ್ಟಿಮ್ಯುಲೇಟ್ ಮಾಡ್ತೀರಾ, ಎವ್ರಿ ಟೈಮ್ ರಿಲ್ಯಾಕ್ಸ್ ಮಾಡಬೇಕಂತ ಸ್ಟಿಮ್ಯುಲೇಟ್ ಮಾಡ್ತೀರಾ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಗ್ಯಾಸ್ಟ್ರೈಟಿಸ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು. ಸೆಕೆಂಡು, ಮೈಂಡು ರಿಲ್ಯಾಕ್ಸ್ ಆಗಲ್ಲ, ಅದರಿಂದ ಕರೆಕ್ಟಾಗಿ ನಿದ್ರೆ ಬರಲ್ಲ. ಮೂರನೇದು ಎಕ್ಸೆಸ್ ಯೂರಿನೇಷನ್, ಮೂತ್ರ ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಇವೆಲ್ಲ ಡೈಯೂರೆಟಿಕ್ಸ್. ನಾಲ್ಕನೇದು, ಬಾಡಿನಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಆಗಕ್ಕೆ ಸ್ಟಾರ್ಟ್, ಯಾಕಂದರೆ ಈ ಟೈಮ್ ನೀವು ಟೀ ಕುಡಿದ್ರೆ ಶುಗರ್ ಕುಡಿತೀರಾ, ಶುಗರ್ ಡೆಪೋಸಿಷನ್ ಜಾಸ್ತಿ ಆಗಿಬಿಟ್ಟು ಬಾಡಿನಲ್ಲಿ ಫ್ಯಾಟ್ ಡೆಪೋಸಿಷನ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಐದನೇದು, ಸಣ್ಣ ವಿಷಯಗಳಿಗೆ ಮೈಂಡ್ ಇರಿಟೇಟ್ ಆಗೋದು, ಕೋಪ ಬರೋದು. ಇವೆಲ್ಲ ಲಕ್ಷಣಗಳು ಎಕ್ಸೆಸ್ ಟೀ ಮತ್ತು ಯಾರು ಕಾಫಿ ಕುಡಿತಾರೆ ಅವ್ರನ್ನಲ್ಲಿ ವೆರಿ ಕಾಮನ್. ಸೊ ಇದಕ್ಕೆ ಸೆಕ್ಸಾಲಜಿಗೆ ಏನು ಸಂಬಂಧ? ಯಾಕಂದರೆ ನಾನು ಸೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟೀ ಕಾಫಿ ಎಷ್ಟು ಜಾಸ್ತಿ ಕೊಡ್ತೀರಾ ಆ ಟೈಮ್ನಲ್ಲಿ ಈ ಟೈಮ್ ಸರ್ಟನ್ ಕೆಮಿಕಲ್ಸ್ ಬ್ರೈನಲ್ಲಿ ಜಾಸ್ತಿ ಸಿಕ್ರೇಷನ್ ಆಗುತ್ತೆ. ಸೊ ಈ ಕೆಮಿಕಲ್ಸು ಸೆಕ್ಸ್ಗೆ ಒಳ್ಳೆಯದಲ್ಲ. ಸೆಕ್ಸ್ನ ಏನು ಮಾಡುತ್ತೆ, ಹಾಳು ಮಾಡುತ್ತೆ. ಅದು ಡೋಪಮಿನ್ ಸಿಕ್ರೇಷನ್ಸ್ ಇರ್ಬೋದು, ನಾರ್ ಅಡ್ರಿನಲಿನ್ ಸಿಕ್ರೇಷನ್ ಇರ್ಬೋದು, ಸೆರೋಟೋನಿನ್ ಸಿಕ್ರೇಷನ್ ಇರ್ಬೋದು, ಟೆಸ್ಟೋಸ್ಟಿರಾನ್ ಸಿಕ್ರೇಷನ್ ಇರ್ಬೋದು. ಎಲ್ಲ ಸಿಕ್ರೇಷನ್ಸ್ನ ಕಂಟ್ರೋಲ್ನಲ್ಲಿ ಮಾಡೋದು. ಮತ್ತು ಹೇಳಬೇಕಂದ್ರೆ ಟೀ ಮತ್ತು ಕಾಫಿ ಕೊಡೋ ಪದ್ಧತಿ ಏನಂದರೆ, ಈ ಆ್ಯಕ್ಚುಲಿ ಸೈನ್ಸ್ ಏನಿದೆಯಲ್ಲ, ಟೀ ಕಾಫಿ ಇದು ಎಲ್ಲ ಚೈನಾ, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ ಈ ಭಾಗದಲ್ಲಿ ಆ ಟೈಮ್ನಲ್ಲಿ ಅದು ಪ್ರಚಲನ ಇತ್ತು. ಬರ್ತಾ ಬರ್ತಾ ಬ್ರಿಟಿಷರು ಅಲ್ಲಿ ಆ ವೆದರು ಅಲ್ಲಿಂದ ನಮ್ಮ ಇಂಡಿಯಾಗೆ ತೊಗೊಂಡು ಬರ್ತಾರೆ. ಬ್ರಿಟಿಷರು ಇಲ್ಲಿ ಬಂದಾದ್ಮೇಲೆ ದೆನ್ ಅವರೆಲ್ಲ ಇವು ಮೌಂಟನ್ಸು, ಹೈ ಹಿಲ್ ಸ್ಟೇಷನ್ಸ್ ನೋಡಿಬಿಟ್ಟು ಅಲ್ಲಿ ಆಸಾಮ್ ಸೈಡಿಗೆ ಟೀ, ನಮ್ಮ ಈ ಕಡೆ ಚಿಕ್ಕಮಗಳೂರು ಸೈಡಿಗೆ ಕಾಫಿ ಎಸ್ಟೇಟ್ಸ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಸ್ಲೋಲಿ ನಮ್ಮ ಇಂಡಿಯನ್ಸ್ನಲ್ಲಿ ಇದು ಪ್ರವೃತ್ತಿ ಸ್ಟಾರ್ಟ್ ಆಗುತ್ತೆ. ಇದು ಏನಿಲ್ಲ, ನಮ್ಮೊಂದು 150-200 ಮುಂಚೆದೇ ಇತಿಹಾಸ ಇದೆ. ಇದಕ್ಕಿಂತ ಮುಂಚೆ ನಮ್ಮ ಇಂಡಿಯಾನಲ್ಲಿ ಟೀ ಕುಡಿಯೋದು ಅಭ್ಯಾಸ ಜನರ ಹತ್ರ ಇರಲಿಲ್ಲ. ಆಗ ಅಲ್ಲಿನಲ್ಲಿ ಎಲ್ಲರೂ ಏನು ಮಾಡ್ತಿದ್ರು ಅಂದರೆ ಹಾಲು ಕುಡಿತಿದ್ರು. ಟೀ ಏನು ಮಾಡುತ್ತೆ, ಬರ್ತಾ ಬರ್ತಾ ಬಾಡಿದ ಮಸಲ್ಸ್ನ ವೀಕ್ ಮಾಡುತ್ತೆ, ಬಾಡಿ ಸ್ಟ್ರೆಂತ್ನ ವೀಕ್ ಮಾಡುತ್ತೆ. ಮತ್ತೊಂದು, ಟೀ ಅಥವಾ ಕಾಫಿ ಹೇಗೆ ಕುಡಿಬೇಕಂದ್ರೆ ಪ್ಲೇನ್ ನೀರು ಜೊತೆಗೆ ಕುಡಿಬೇಕು. ಬೇರೆ ಎಲ್ಲ ಏನು ಮಾಡ್ತಾರೆ, ಗ್ರೀನ್ ಟೀ ಆಗಲಿ ಅಥವಾ ಫಾರಿನಲ್ಲಿ ಯುರೋಪ್ನಲ್ಲಿ ಹೋದರೆ ತಮಗೆ ಟೀನಲ್ಲಿ ಹಾಲು ಸಿಗಲ್ಲ. ಬಿಸಿ ನೀರಿನಲ್ಲಿ ಟೀ ಪೌಡರು ಅಥವಾ ಕಾಫಿ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದು ಸಿಪ್ಪಲ್ಲಿ ಕುಡಿತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಟೀ ಪೌಡರ್ ಮತ್ತು ಮಿಲ್ಕ್ ಅಥವಾ ಕಾಫಿ ಪೌಡರ್ ವಿತ್ ಮಿಲ್ಕ್ ಅಂದರೆ ಇದು ಒಂದು ಡೆಡ್ಲಿ ಪಾಯ್ಸನ್. ಮತ್ತೊಂದು ಏನಂದರೆ, ಹೋಟೆಲ್ ಏನು ಮಾಡ್ತಾರೆ, ಬೆಳಗ್ಗೆ ಒಂದ್ಸತಿ ಬಿಸಿ ಮಾಡಿ ಟೀ ಇರುತ್ತೆ. ಎವ್ರಿ ಟೈಮ್ ಕಸ್ಟಮರ್ ಕೇಳೋಣ ಸ್ವಲ್ಪ ಬಿಸಿ ಮಾಡೋದು ಕೊಡೋದು. ಅದರದಿಂದ ಅದರ ವಿಷದಂಶ ಮತ್ತೆ ಜಾಸ್ತಿ ಆಗುತ್ತೆ. ಈ ವಿಷಾಂಶ ಯಾವಾಗ ಜಾಸ್ತಿ ಆಗುತ್ತೆ, ನಿಮ್ಮ ಬಾಡಿನಲ್ಲಿ ಅಡ್ಡ ಪರಿಣಾಮಗಳು ಬರ್ಬೋದು. ಅದು ಲಿವರ್ನಲ್ಲಿ ಡೈಜೆಷನಲ್ಲಿ ಇಶ್ಯೂಸ್ ಬರ್ಬೋದು, ಬಾಡಿನಲ್ಲಿ ಅಕ್ಯುಮುಲೇಷನ್ ಆಫ್ ಫ್ಯಾಟ್ ಆಗಿರ್ಬೋದು, ಅದು ಹೇರ್ ಫಾಲ್ ಆಗಿರ್ಬೋದು, ಬಾಡಿನಲ್ಲಿ ಚರ್ಮ ರೋಗಗಳು ಬರ್ಬೋದು, ಬಾಡಿನಲ್ಲಿ ರೆಸ್ಟ್ಲೆಸ್ನೆಸ್ ಬರ್ಬೋದು, ಆಂಗ್ಸೈಟಿ ಬರ್ಬೋದು, ಡಿಪ್ರೆಷನ್ ಬರ್ಬೋದು. ಇವೆಲ್ಲ
ಟೀ ಕಾಫಿದಿಂದ ಆಗುತ್ತೆ. ಮತ್ತು ಎರೆಕ್ಟೈಲ್ ಡಿಸ್ಫುನ್ ಸೀಗ್ರಸ್ಖಲನ್ ಆಗಲಿ ಟೀ ಕಾಫಿದಿಂದನೇ ಆಗುತ್ತೆ. ಅದನ್ನು ಒಂದು ರೀಸನ್ ಇರುತ್ತೆ. ತಾವು ಟೀ ಅಥವಾ ಕಾಫಿ ತುಂಬಾನೇ ಫ್ಯಾನ್ ಇದ್ರ ಸೀಮಿತವಾಗಿ ಮಾಡಿ. ಮಾರ್ನಿಂಗ್ ಏನೋ ಸ್ವಲ್ಪ 2-3 ಸಿಪ್, ಈವ್ನಿಂಗ್ ಏನೋ 2 ಆದಷ್ಟು ವಿತೌಟ್ ಮಿಲ್ಕ್ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿ. ಬಿಸಿ ನೀರು ಜೊತೆಗೇನೆ ಡಿಕಾಕ್ಷನ್ ಅಂತ ಹೇಳ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ. ಆ ಥರ ಕುಡೀರಿ. ಮಿಲ್ಕ್ ಟೀ ಅಥವಾ ಮಿಲ್ಕ್ ಕಾಫಿ ಒಳ್ಳೆ ಕಾಂಬಿನೇಷನ್ ಇಲ್ಲ. ತಾವು ಇದ್ರ ಬಗ್ಗೆ ಸ್ಟಡಿ ಮಾಡಿ ಗೂಗಲ್ನಲ್ಲಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಟೀ, ಕಾಫಿ ಮತ್ತು ಸೆಕ್ಸ್ ಪವರ್. ತಾವೆಲ್ಲೋ ಹನಿಮೂನ್ ಹೋಗಿದ್ರ ವೈಫ್ ಜೊತೆಗೆ, ಯಾವುದೋ ಒಂದು ಒಳ್ಳೆ ಕೋಲ್ಡ್ ವೆದರ್ನಲ್ಲಿ ಇದ್ದೀರಾ, ವಿಂಡೋನಲ್ಲಿ ಕೂತ್ಕೊಂಡು ಟೀ ಕುಡಿತಾ ನಾನು ವಿಡಿಯೋ ಏನಾದರೂ ನೋಡಿದ್ರೆ ಅಥವಾ ನೋಡ್ತಿದ್ರೆ ಸ್ವಲ್ಪ ಎಚ್ಚರ. ಯಾಕಂದರೆ ಇದು ನಿಮ್ಮ ಸೆಕ್ಸ್ ಲೈಫ್ನ ಹಾಳು ಮಾಡ್ತಾ ಇದೆ. ಸೊ ಈ ಥರ ಇಂಟ್ರೆಸ್ಟಿಂಗ್ ಸೆಕ್ಸ್ ರಿಲೇಟೆಡ್ ವೀಡಿಯೋಸು, ಸೆಕ್ಸ್ ರಿಲೇಟೆಡ್ ವಿಷಯ, ಸೆಕ್ಸ್ ರಿಲೇಟೆಡ್ A to Z ಯಾವುದೋ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಚಾನಲ್ ಮೇಲೆ ಅವೈಲೇಬಲ್ ಇದೆ. ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ತಮ್ಮ ಫ್ರೆಂಡ್ ಜೊತೆಗೆ ಯಾರು ತುಂಬ ಜಾಸ್ತಿ ಟೀ ಕುಡಿತಾರೆ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದ.